ಬೌರಿಂಗ್ ಆಸ್ಪತ್ರೆಯಲ್ಲಿ ರಾಯ್ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಮೃತದೇಹದಿಂದ ಈಗ ಬುಲೆಟ್ ಅನ್ನ ವೈದ್ಯರು ಹೊರ ತೆಗೆದಿದ್ದಾರೆ. ಮರಣೋತ್ತರ ಪರೀಕ್ಷೆಯನ್ನು ಈಗ ಬೌರಿಂಗ್ ವೈದ್ಯರು ಮುಗಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲೇ ರಾಯ್ ಅವರ ಮೃತದೇಹ ಇರುತ್ತೆ ಇವತ್ತು ಒಂದು ದಿನ ಅಂತ ಹೇಳಲಾಗ್ತಾ ಇದೆ. ಸೊ ನಾಳೆ ಬೆಳಗ್ಗೆ ಮೃತದೇಹವನ್ನು ಪಡೆಯಲು ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕ್ಲಾರಿಟಿ ಸಿಕ್ಕಿಲ್ಲ. ಆದರೆ ಈ ರೀತಿಯ ಕುಟುಂಬಸ್ಥರಿಂದ ಮಾಹಿತಿ ಸಿಗ್ತಾ ಇರುವಂಥದ್ದು ಮೃತದೇಹವನ್ನು ಹಾಸ್ಪಿಟ್ಲಲ್ಲೇ ಇರಬಹುದು ಇವತ್ತು ಒಂದು ದಿನ ಅಂತೇಳಿ. ಸೊ ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗ ರಾಯ್ ಅವರ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಮೃತದೇಹದಿಂದ ಅಂದರೆ ಏನು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರಲ್ಲ, ಗುಂಡು ಹಾರಿಸ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಆ ಗುಂಡನ್ನು ಈಗ ಆ ಬುಲೆಟನ್ನು ವೈದ್ಯರು ಹೊರತೆಗೆದಿದ್ದಾರೆ. ಮರಣೋತ್ತರ ಪರೀಕ್ಷೆಯನ್ನು ಬೌರಿಂಗ್ ವೈದ್ಯರು ಮುಗಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲೇ ರಾಯ್ ಅವರ ಮೃತದೇಹ ಇದೆ ಈ ಕ್ಷಣಕ್ಕೂ ಕೂಡ. ಸೊ ನಾಳೆ ಬೆಳಗ್ಗೆ ಮೃತದೇಹವನ್ನು ಪಡೆಯೋದಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಮರ್ಚರಿಯ ಕೂಲ್ ಸ್ಟೋರೇಜ್ನಲ್ಲಿ ಪಾರ್ಥಿವ ಶರೀರ ಇದೆ. ಸದ್ಯ ಸಿ.ಜೆ. ರಾಯ್ ಅವರ ಕುಟುಂಬದ ಜೊತೆ ಪೊಲೀಸ್ನವರು ಕೂಡ ಮಾತನಾಡ್ತಿದ್ದಾರೆ. ಪೋಸ್ಟ್ ಮಾರ್ಟಮ್ ಆದ ನಂತರ ಗೊತ್ತಾಗತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ. ಆಮೇಲೆ ಪೊಲೀಸ್ನವರು ಕೂಡ ತನಿಖೆ ಮಾಡಬೇಕಾಗತ್ತೆ. ಆ ಪೋಸ್ಟ್ ಮಾರ್ಟಮಲ್ಲಿ ರಿಪೋರ್ಟ್ ಏನಿದೆ, ಯಾವ ಕಾರಣಕ್ಕಾಗಿ ಹಿಂಗಾಯಿತು, ಆ ಮೂಮೆಂಟಲ್ಲಿ ಅಂದರೆ ಆ ಬಾಡಿ ಯಾವ ರೀತಿಯಾಗಿ ಇತ್ತು ಅನ್ನೋದ್ರ ಬಗ್ಗೆ ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗುತ್ತೆ. ಈಗ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಆತನ ದೇಹ ಯಾವ ರೀತಿಯಾಗಿತ್ತು, ಹೇಗೆ ವರ್ಕ್ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಭಯ ಇತ್ತ, ಬೇರೆ ಏನಾದರೂ ಕಾರಣ ಇತ್ತ, ಅದೆಲ್ಲವೂ ಕೂಡ ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ. ಈಗ ತಾನಾಗೆ ಗುಂಡು ಹಾರಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಆ ಗುಂಡನ್ನು ಅಂದರೆ ಬುಲೆಟನ್ನು ವೈದ್ಯರು ಹೊರತೆಗೆದಿದ್ದಾರೆ. ಆದರೆ ಕುಟುಂಬಸ್ಥರು ಮೃತದೇಹವನ್ನು ನಾಳೆಗೆ ತಗೋತೀವಿ ಅಂತ ಏನೋ ಹೇಳ್ತಿದ್ದಾರಂತೆ. ಸೊ ಹಂಗಾಗಿ ಈಗ ಕುಟುಂಬಸ್ಥರ ಜೊತೆ ಪೊಲೀಸ್ನವರು ಮತ್ತು ವೈದ್ಯರು ಕೂಡ ಮಾತನಾಡಿಕೊಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಉದ್ಯಮ ಲೋಕಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಇದು, ಬಹಳ ದೊಡ್ಡ ಹೊಡೆತ ಬೀಳುತ್ತೆ. ಒಬ್ಬ ಸಾವಿರಾರು ಕೋಟಿಯ ಒಡೆಯ, ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿರುವಂತಹ ಸಿ.ಜೆ. ರಾಯ್ ಇದ್ದಕ್ಕಿದ್ದ ಹಾಗೆ ಈ ರೀತಿಯ ಪಯಣವನ್ನು ಮುಗಿಸ್ತಾರೆ ಅಂಥೇಳಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಯಾಕಂದರೆ ಆ ಭಗವಂತ ಎಲ್ಲವೂ ಕೂಡ ಕೊಟ್ಟಿದ್ರು, ಏನು ಕಮ್ಮಿ ಇರಲಿಲ್ಲ. ಆದರೆ ಎಲ್ಲ ಒಂದು ಕಡೆ ನೆಮ್ಮದಿ ಇರಲಿಲ್ವಾ ಅನ್ನುವಂಥದ್ದು, ತಾಳ್ಮೆ ಕಳ್ಕೊಂಡ್ರ ಅನ್ನುವಂಥದ್ದು, IT ಅಧಿಕಾರಿಗಳ ಟಾರ್ಚರಿಂದನೇ ಮಾಡಿಕೊಂಡಿದ್ರು ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಂಥೇಳಿ. ಉದ್ಯಮಿ ಅಂತ ಹೇಳಿದಾಗ ಈ ರೀತಿಯ ಅಧಿಕಾರಿಗಳು, ದಾಳಿಗಳು, ಕೋರ್ಟು ಕಚೇರಿ ಇದೆಲ್ಲವೂ ಕೂಡ ಕಾಮನ್ ಇರುತ್ತೆ. ಬಟ್ ಮೇಲ್ನೋಟಕ್ಕೆ ಇದೇ ಕಾರಣನ ಅಂತ ಹೇಳೋಕ್ಕೂ ಕೂಡ ಆಗ್ತಾ ಇಲ್ಲ. ಆದರೆ IT ಅಧಿಕಾರಿಗಳು ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ತಾನಾಗೆ ಗುಂಡು ಹಾರಿಸ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಮೇಲೆ ಆರೋಪ ಬರ್ತಾ ಇದೆ. ಬಟ್ ಏನು ಅನ್ನೋದು ತನಿಖೆ ಆಗಬೇಕು. ಯಾವ ಕಾರಣಕ್ಕಾಗಿ ಗೊತ್ತಾಗತ್ತೆ. ಮೊಬೈಲ್ ಈಗಾಗಲೇ ಕೂಡ ತೆಗೆದುಕೊಂಡಿದ್ದಾರೆ. ಆ ಮೊಬೈಲಿಂದ ಯಾರಿಗೆ ಮೆಸೇಜ್ ಹೋಗ್ತಾ ಇತ್ತು, ಏನು ಎತ್ತ, ಫೋನ್ ಬರ್ತಿತ್ತಾ, ಅಧಿಕಾರಿಗಳಿಂದ ಏನಾದರೂ ಟಾರ್ಚರ್ ಇತ್ತಾ ಏನು ಅಂಥೇಳಿ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪಾನ್ಸರ್ ಇವರೇ. ಬಿಗ್ ಬಾಸಲ್ಲಿ ವಿನ್ನರ್ಗೆ 50 ಲಕ್ಷ ಕೊಡ್ತಾರಲ್ಲ, ಇವರೇ ಕೊಡ್ತಾ ಇದ್ರು. ಸಾವಿರಾರು ಕೋಟಿ ಒಡೆಯ, ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಿರುವಂಥ ಅನ್ನದಾತರು ಇದ್ದಕ್ಕಿದ್ದ ಹಾಗೆ ಈ ರೀತಿಯ ನಿರ್ಧಾರಕ್ಕೆ ಬರೋದು ಯಾಕೆ ಅಂತೇಳಿ ನೋಡಿ. ಇವರು ಹುಟ್ಟಿದ್ದು ಕೇರಳದಲ್ಲಿ, ಇವರ ಉದ್ಯಮ ದುಬೈನಲ್ಲಿ, ಬೆಂಗಳೂರಿನಲ್ಲೂ ಕೂಡ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೆ. ದುಬೈನಲ್ಲೇ ಇರ್ತಾರೆ ಫ್ಯಾಮಿಲಿ. ಸೊ ದುಬೈಯಿಂದ ಇಲ್ಲಿ ಬೆಂಗಳೂರಿಗೆ ಬಂದಿರ್ತಾರೆ. 3 ದಿನಗಳಿಂದ ನಿರಂತರವಾಗಿ IT ಅಧಿಕಾರಿಗಳಿಂದ ಕಾರ್ಯಾಚರಣೆ ಮುಂದುವರಿತಾನೆ ಇರುತ್ತೆ. ಇವತ್ತು ಅಂದರೆ ನಿನ್ನೆ ಮಧ್ಯಾಹ್ನ ಬರ್ತಾರೆ. ಕೆಲವೊಂದಿಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗತ್ತೆ. ಆ ದಾಖಲೆಗಳನ್ನು ಕೂಡ ಕೊಟ್ಟಿರ್ತಾರೆ. ಇನ್ನಷ್ಟು ಕಡತಗಳು ಬೇಕು ಅಂತ ಹೇಳಿದಾಗ ದಾಖಲೆಗಳನ್ನು ತಗೊಂಡು ಬರ್ತೀನಿ ಅಂಥೇಳಿ ತಮ್ಮ ಚೇಂಬರ್ಗೆ, ತಮ್ಮ ಕಚೇರಿಗೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಈಗ IT ಅಧಿಕಾರಿಗಳು ಅಂತ ಹೇಳಿದಾಗ ತನ್ನಲ್ಲಿರುವಂಥ ಎಲ್ಲ ವಸ್ತುಗಳನ್ನು IT ಅಧಿಕಾರಿಗಳು ಪಡೆದುಕೊಂಡಿರ್ತಾರೆ. ಆ ಮೂಮೆಂಟಲ್ಲಿ ರಾಯವರ ಕೈಯಲ್ಲಿ ಗನ್ ಹೇಗಿತ್ತು, ನಿರ್ಲಕ್ಷ್ಯ ಮಾಡಿದ್ರ ಪೊಲೀಸರು ಅಥವಾ IT ಅಧಿಕಾರಿಗಳು, ಈ ಆಯಾಮದ ಮುಖಾಂತರ ಕೂಡ ತನಿಖೆ ಆಗಬೇಕಾಗತ್ತೆ. IT ಅಧಿಕಾರಿಗಳು ನೀವು ರೇಡ್ ಮಾಡ್ತೀರಿ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮೊಬೈಲ್ ಸೇರಿದಂತೆ ಎಲ್ಲ ವಸ್ತುವನ್ನು ನಿಮ್ಮ ಜಪ್ತಿಯಲ್ಲಿ ಇರಬೇಕಾಗತ್ತದು. ಆ ಕೆಲಸವನ್ನು ಅಧಿಕಾರಿಗಳು ಮಾಡಲಿಲ್ವಾ ಅನ್ನೋದು, ಯಾಕೆ ಗನ್ ಕೊಟ್ಟಿದ್ರು ಅಂಥೇಳಿ. ಈಗ ಗನ್ ಇದ್ರೂ ಕೂಡ ಅದನ್ನು ಆ ಮೂಮೆಂಟಲ್ಲಿ ವಶಕ್ಕೆ ಪಡೆದುಕೊಳ್ಬೇಕಾಗತ್ತೆ. ಬಟ್ ಆ ಕೆಲಸವನ್ನು ಮಾಡಲಿಲ್ಲ ಅಂತೇಳಿ ನೋಡಿ. ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಕೂಡ ಈ IT ಅಧಿಕಾರಿಗಳು ತಮ್ಮ ಪಾಡಿಗೆ ತಮ್ಮ ಕೆಲಸವನ್ನು ಮಾಡ್ಕೊಂಡು ಹೋದರು, ಎಲ್ಲ ಮುಗಿಸ್ಕೊಂಡು ಹೋದರು. ಅವರು ಏನೇನು ದಾಖಲೆ ಪರಿಶೀಲನೆ ಮಾಡಬೇಕಾಗಿತ್ತು, ಏನೇನು ಮಾಡಬೇಕಾಗಿತ್ತು, ಏನೇನು ತೆಗೆದುಕೊಂಡು ಹೋಗಬೇಕಾಗಿತ್ತು, ಯಾರನ್ನು ವಿಚಾರಣೆ ಮಾಡಬೇಕಿತ್ತು, ಅದೆಲ್ಲವನ್ನು ಮಾಡ್ಕೊಂಡು ಹೋದರು ಅವರು. ಇಲ್ಲಿ ನೋಡಿದ್ರೆ ಹೆಣವಾಗಿ ಬಿದ್ದಿದ್ದಾರೆ. ಈ ಕುಟುಂಬಸ್ಥರು ಬಂದಿದ್ದಾರೆ ದುಬೈಯಿಂದ, ನೇರವಾಗಿ ಅವರ ಫ್ಯಾಮಿಲಿ ಬಂದಿರುವಂಥದ್ದು. ಫ್ಯಾಮಿಲಿ ನೇರವಾಗಿ ಅಧಿಕಾರಿಗಳ ಮೇಲೆ ಅವರು ಆರೋಪವನ್ನು ಮಾಡ್ತಾ ಇದ್ರು, ಇನ್ನಿಲ್ಲದ ಟಾರ್ಚರ್ ಇತ್ತು IT ಅಧಿಕಾರಿಗಳಿಂದ ಅಂಥೇಳಿ.
ಎಲ್ಲ ಒಂದು ಕಡೆ ರಾಜಕಾರಣಿಗಳ ಒತ್ತಡದಿಂದಾಗಿ ಈ ರೀತಿ IT ರೇಡ್ ನಡೀತಾ ಇತ್ತು ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಕೇರಳ ಅಧಿಕಾರಿಗಳ ಮೇಲೆ ಕುಟುಂಬ ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಆರಂಭದಲ್ಲಿ ಕೇರಳದಲ್ಲೇ ಪರಿಶೀಲನೆ ಆದ ನಂತರ ಅಲ್ಲೇ ಎಲ್ಲ ತನಿಖೆ ಮುಗಿಸ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಬೆಂಗಳೂರಿನಲ್ಲೇ ಈಗ ಎಲ್ಲ ಕುಟುಂಬ ಬಂದಿರುವಂಥದ್ದು. ಅಂತ್ಯ ಸಂಸ್ಕಾರ ಇಲ್ಲೇ ಆಗುತ್ತೆ, ಬೆಂಗಳೂರಿನಲ್ಲೇ ಆಗುತ್ತೆ. ಸೊ ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಆದರೆ ಮೃತದೇಹವನ್ನು ಇವತ್ತು ಹಸ್ತಾಂತರ ಮಾಡಲಿಕ್ಕೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಕುಟುಂಬಸ್ಥರು ಏನು ಬೇಡ ಅಂತ ಹೇಳ್ತಿದ್ದಾರೆ, ನಾಳೆ ತೆಗೆದುಕೊಳ್ತೀವಿ ಅನ್ನುವಂಥ ವಿಚಾರ ಗೊತ್ತಿಲ್ಲ. ಮತ್ತೊಂದು ಕಡೆ ಅವರ ಕೋರಮಂಗಲದಲ್ಲಿ ಅವರ ಮನೆಯ ಮುಂಭಾಗದಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ. ನೋಡಿ, ಖ್ಯಾತ ಉದ್ಯಮಿ CJ ರಾಯ್ ಈ ರೀತಿಯಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ನೇರ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ಪೋಸ್ಟ್ ಮಾರ್ಟಮ್ ಕೂಡ ಆಯಿತು, ಆದರೆ ಮೃತದೇಹವನ್ನು ನಾಳೆ ತೆಗೆದುಕೊಳ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದಿರೋದು ಯಾಕೆ, ಮುಂದೆ ಹೇಗಾಗತ್ತೆ ಅಂತೇಳಿ, ಈಗ ಪೋಸ್ಟ್ ಮಾರ್ಟಮ್ ಆದ ನಂತರ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ, ತನಿಖೆ ಹೇಗೆ ಸಾಗಬಹುದು ಅಂತೇಳಿ ಈ ಪ್ರಕರಣದಲ್ಲಿ? ಕಾನ್ಫಿಡೆನ್ಸ್ ಗ್ರೂಪ್ ಸಂಸ್ಥೆ ಏನಿದೆ ಆ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ರಾಯ್ ಅವರು ನಿನ್ನೆ ಎದೆಗೆ ಗುಂಡನ್ನು ಹೊಡೆದುಕೊಂಡು ಮೃತಪಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಗೆ ಬೌರಿಂಗ್ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಮಾಡಲಾಗಿತ್ತು. ಈಗಾಗಲೇ ಮರಣೋತ್ತರ ಪರೀಕ್ಷೆ ಕೂಡ ಮುಕ್ತಾಯವಾಗಿದೆ. ಅಂದರೆ ದೇಹದಲ್ಲಿ ಹೊಕ್ಕಂತಹ ಗುಂಡು, ಅಂದರೆ ಎದೆಯ ಭಾಗಕ್ಕೆ, ಅಂದರೆ ಎಡಭಾಗದಲ್ಲಿ ಏನು ಬಲಗೈನಿಂದ ಶೂಟ್ ಮಾಡಿಕೊಂಡಿದ್ರು, ಬೆನ್ನಿನ ಹಿಂದಿನ ಭಾಗದಲ್ಲಿ ಆ ಗುಂಡು ಕೂಡ ಇರುವಂಥದ್ದು. ಆ ಗುಂಡನ್ನು ಈಗಾಗಲೇ ತೆಗೆಯಲಾಗಿದೆ ಮತ್ತು ಮರಣೋತ್ತರ ಪರೀಕ್ಷೆಯನ್ನು ಕೂಡ ಕಂಪ್ಲೀಟ್ ಮಾಡಲಾಗಿರುವಂಥದ್ದು. ಇನ್ನು ಕುಟುಂಬದವರ ಮಾಹಿತಿಯ ಪ್ರಕಾರ ನಾಳೆ ಮೃತದೇಹವನ್ನು ಇದೇ ಮಾರ್ಚರಿಯಿಂದ ತೆಗೆದುಕೊಂಡು ಹೋಗೋದಕ್ಕೆ ಕುಟುಂಬಸ್ಥರು ಸಿದ್ಧತೆಯನ್ನು ನಡೆಸಿರುವಂಥದ್ದು. ಈಗಾಗಲೇ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮತ್ತು ಪಂಚತಾರಾ ಹೋಟೆಲ್ ಏನಿದೆ, ಅಶೋಕ ಹೋಟೆಲ್ನಲ್ಲಿ ರಾಯ್ ಕುಟುಂಬಸ್ಥರು ಕೂಡ ಸ್ಟೇ ಆಗಿರುವಂಥದ್ದು. ಇನ್ನು ಕೋರಮಂಗಲದ ಏನು ನಿವಾಸ ಏನಿದೆ, ರಾಯ್ ಅವರ ಸಹೋದರ ಬಾಬು ಅವರ ನಿವಾಸ, ಅಲ್ಲೇ ಒಂದು ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಸ್ವತಃ ಕುಟುಂಬಸ್ಥರೇ ನಾಳೆ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿದ್ದಕ್ಕಾಗಿ ಇವತ್ತು ಕಂಪ್ಲೀಟ್ ಆಗಿ ಬೌರಿಂಗ್ ಆಸ್ಪತ್ರೆಯ ಶವಗಾರ ಏನಿದೆ ಅಲ್ಲಿಯೇ ರಾಯ್ ಮೃತದೇಹ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಪ್ರಾಥಮಿಕ ಹಂತದ ತನಿಖೆಯಲ್ಲಿ IT ಅಧಿಕಾರಿಗಳು ಏನು ಬಂದು ರೇಡನ್ನು ಮಾಡಿದ್ರು, ಆ ಸಂದರ್ಭದಲ್ಲಿ ಕೆಲವೊಂದು ಮಹತ್ವದ ದಾಖಲೆಗಳನ್ನು ಕೂಡ ಅವರು ವಶಪಡಿಸಿಕೊಂಡಿದ್ರು ಮತ್ತು ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳುವಂಥದ್ದಾಗಿರಬಹುದು ಮತ್ತು ಏನು ವ್ಯವಹಾರದಲ್ಲಿ ಕೆಲವೊಂದು ಮಾಹಿತಿಗಳ ಪ್ರಕಾರ ವ್ಯವಹಾರದಲ್ಲೂ ಕೂಡ ಅನೇಕ ಬಾರಿ ಏರಿಳಿತಗಳನ್ನು ಕೂಡ ರಾಯ್ ಅವರು ಅನುಭವಿಸಿದ್ರು ಅನ್ನೋದು ಮಾಹಿತಿ ಕೂಡ ಇದೆ. ಮತ್ತು ಐಷಾರಾಮಿ ಜೀವನ ಆಗಿರಬಹುದು ಮತ್ತು ದುಬೈನಲ್ಲಿ ಸೆಟ್ಲ್ ಆಗುವಂಥದ್ದಾಗಿರಬಹುದು, ಅನೇಕ ಸಿನಿಮಾಗಳ ನಿರ್ಮಾಣ ಆಗಿರಬಹುದು ಮತ್ತು ಖಾಸಗಿ ವಾಹಿನಿಗಳಿಗೂ ಕೂಡ ಅನೇಕ ಬಾರಿ ಸ್ಪಾನ್ಸರನ್ನು ಕೂಡ ರಾಯ್ ಅವರು ಮಾಡಿರ್ತಾರೆ. ಇದನ್ನು ಹೊರತುಪಡಿಸಿದರೆ ಅವರು ರಿಯಲ್ ಎಸ್ಟೇಟ್ ಉದ್ಯಮದಲ್ಲೂ ಕೂಡ ದೊಡ್ಡ ಹೆಸರನ್ನು ಕೂಡ ಮಾಡಿದರು. ಆದರೆ ನಿನ್ನೆ ಅವರು ಇಂತಹ ಒಂದು ದುಡುಕಿನ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ರು. ಈಗಾಗಲೇ ಈ ಒಂದು ಈಸ್ಟ್ ವಿಭಾಗದ DCP ಆಗಿರಬಹುದು ಮತ್ತು ಈಸ್ಟ್ ವಲಯದ ರಮೇಶ್ ಪಾನೋತ್ ಅವರಾಗಿರ್ಬೋದು, ಜಂಟಿ ಆಯುಕ್ತರು, ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿರುವಂಥದ್ದು. ಮತ್ತು ಈಗ ಸದ್ಯಕ್ಕೆ ನಾನು ಮಾರ್ಚರಿ ಬಳಿಯೇ ಇದ್ದೇನೆ. ಇಲ್ಲಿರುವಂತಹ ಪ್ರಸ್ತುತ ಪರಿಸ್ಥಿತಿ ಏನಿದೆ ಅದನ್ನು ವಿವರಿಸ್ತಾ ಹೋಗ್ತಾನೆ. ಏನು ಮರಣೋತ್ತರ ಪರೀಕ್ಷೆ ಈಗಾಗಲೇ ಬೆಳಗ್ಗೆಯಿಂದಲೇ ಆರಂಭ ಆಗಿತ್ತು, ಗುಂಡನ್ನು ಕೂಡ ಹೊರತೆಗೆಯಲಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಲಾಗಿರುವಂಥದ್ದು. ಯಾಕಂತಂದರೆ ಭದ್ರತೆಯನ್ನು ಕೂಡ, ಅಂದರೆ ರಾಯ್ ಅವರು ಅತಿ ಹೆಚ್ಚು ಅವರ ಸಂಬಂಧಪಟ್ಟವರಾಗಿರಬಹುದು ಮತ್ತು ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವರಾಗಿರ್ಬೋದು ಮತ್ತು ಸಾರ್ವಜನಿಕರು ಕೂಡ ಇಲ್ಲಿ ಆಗಮಿಸುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿಯೇ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಅಳವಡಿಸಲಾಗಿರುವಂಥದ್ದು. ಅದೇ ರೀತಿಯಾಗಿ ಇವತ್ತು ಮಧ್ಯಾಹ್ನದ ವೇಳೆಗೆ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಬನ್ನೇರುಘಟ್ಟದಲ್ಲಿರುವಂತಹ ಏನು ಅವರ ಒಂದು ನೆಚ್ಚಿನ ತಾಣ ಏನಿದೆ ಅಲ್ಲಿಯೇ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಕುಟುಂಬದ ಮಾಹಿತಿ ಪ್ರಕಾರ ಈಗ ನಾಳೆ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಏನು ನಿನ್ನೆ ಮಧ್ಯಾಹ್ನ ಒಂದು 3 ರಿಂದ 4 ಗಂಟೆ ಸುಮಾರಿಗೆ ಆತ್ಮಹತ್ಯೆ
ಆತ್ಮಹತ್ಯೆಗೆ ಶರಣಾಗಿದ್ದರು ಗುಂಡು ಹೊಡೆದುಕೊಂಡು ರಾಯ್ ಅವರು. ಅವರ ಒಂದು ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಕೂಡ ಏರ್ಪಟ್ಟಿರುವಂಥದ್ದು. ಇಲ್ಲಿ IT ಅಧಿಕಾರಿಗಳ ಒಂದು ಒತ್ತಡ ಆಗಿರಬಹುದು ಮತ್ತು ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಕೆಲವೊಂದು ಒತ್ತಡಗಳು ಕೂಡ ರಾಯ್ ಅವರಿಗೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕರೇನಿದ್ದಾರೆ ಅವರೇ ಒಂದು ಕಾನ್ಫಿಡೆಂಟನ್ನು ಕಳೆದುಕೊಂಡು ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ನಿಜವಾಗ್ಲೂ ಕೂಡ ದುರದೃಷ್ಟಕರ ಸಂಗತಿ ಅಂತ ಅವರ ಆಪ್ತ ವಲಯದವರು ಕೂಡ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಆ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ನಾಳೆ ಮೃತದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿರುವಂಥದ್ದು. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಕಾನ್ಫಿಡೆಂಟ್ ಕಚೇರಿಯಲ್ಲಿದ್ದ CJ ರಾಯ್ ಡೈರಿ ಕೂಡ ಪತ್ತೆಯಾಗಿದೆ. ಈ ಡೈರಿಯಲ್ಲಿ ಹಲವರ ಹೆಸರು ಕೂಡ ಉಲ್ಲೇಖ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇದನ್ನು ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಹಜವಾಗಿ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಡೈರಿಯಲ್ಲಿ ಯಾರೆಲ್ಲ ಹೆಸರು ಉಲ್ಲೇಖ ಮಾಡಲಾಗಿದೆ, ಏನು ಎತ್ತ, ಯಾರೆಲ್ಲ ಹೆಸರಿದೆಯಲ್ಲ ಅದೆಲ್ಲರನ್ನ ಕರೆಸಿ ವಿಚಾರಣೆಗೆ ಒಳಪಡಿಸುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಆದರೆ ಕಾನ್ಫಿಡೆಂಟ್ ಅನ್ನುವಂಥ ಗ್ರೂಪನ್ನು ಕಟ್ಟಿ ಕಾನ್ಫಿಡೆಂಟನ್ನೇ ಕಳೆದುಕೊಂಡ್ರ ಅನ್ನುವಂಥದ್ದು, ನೆಮ್ಮದಿ ಇರಲಿಲ್ವಾ ಅಂತೇಳಿ. ಎಷ್ಟು ದುಡ್ಡಿದ್ರೆ ಮನುಷ್ಯನಿಗೆ ನೆಮ್ಮದಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪ್ರಕರಣ ನೋಡಿದಾಗ.